ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾವೆಲ್ಲ CM DCM ಇವ್ರು ಹೇಳ್ದಂತೆಯೇ ಕೇಳ್ತೇವೆ. ಸಹಿ ಸಂಗ್ರಹ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ. ಕೊಪ್ಪಳ ಜಿಲ್ಲೆ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಇವೆಲ್ಲ ಸುಳ್ಳು, ಇದು BJP ಸೃಷ್ಟಿ ಮಾಡಿರುವ ಕೆಲಸ. ನಾವು BJP ಅವರಿಗೆ ಬರ್ತೀವಿ ಅಂತ ಹೇಳಿಲ್ಲ. ನಮ್ಮ CM KPCC ಅಧ್ಯಕ್ಷರು ಹೈಕಮಾಂಡ್ ಗಟ್ಟಿ ಆಗಿದೆ. BJP ಅವರ ತಟ್ಟಿಯೊಳಗೆ ಕತ್ತೇನೆ ಸತ್ತು ಬಿದ್ದಿದೆ. ನೋಡೋದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ತಂಗಡಿಗೆ ವ್ಯಂಗ್ಯವಾಡಿದ್ದಾರೆ. AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ KPCC ಅಧ್ಯಕ್ಷರು ಎಲ್ಲರೂ ಹೇಳಿದರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಆ ಮಾತು ಹೇಳಿದ ಮೇಲೆ ನಾವೆಲ್ಲರೂ ಅವ್ರು ಹೇಳಿದಂಗೆ ಕೇಳೋಂಥವ್ರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದಂತೆ ಕೇಳೋಂಥವ್ರು. ನಾವು ಅವ್ರೇನು ಹೇಳ್ತಾರೋ ಅದನ್ನು ಕೇಳ್ತೀವಿ. ಸಹಿ ಸಂಗ್ರಹ ಆಗ್ತದೆ ಅಂತ ಏನು ಬೆಳವಣಿಗೆ ಇಲ್ಲ. ಮಾಧ್ಯಮದೊಳಗೆ ಸಹಿ ಸಂಗ್ರಹ ಆಗತ್ತೇವೆ. ಯಾವುದು ಸಹಿ ಸಂಗ್ರಹ ಆಗಲಿ ಮತ್ತೊಂದಾಗಲಿ 100 ಕೋಟಿ ಎಲ್ಲ ಮಾತಾವು ಎಲ್ಲ ಸುಳ್ಳು. BJP ಅವರು ಸೃಷ್ಟಿ ಮಾಡೋದು ಅಂತ ಕೆಲಸ ಇದೆ. ಸಹಿ ಸಂಗ್ರಹ ಇರ್ಬೋದು, 50 ಕೋಟಿ ಇರೋದು. ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಹೇಳ್ತೀನಿ, ಏನು ಕಾಂಗ್ರೆಸ್ನವರು ಬೇಕಾಗಿಲ್ಲ. ನಾವು ಅವ್ರಿಗೆ ಬರ್ತೀವಂತ ಕಾಲ್ ತಿಕ್ಕಳಕತ್ತಿಲ್ಲ. ಅವ್ರು ಯಾಕೆ ಬರಕ್ಕೆ ನಾವು ಕರ್ಕೊಳಲ್ಲ ಅಂತ ನಾವು ಹತ್ರ ಹೋಗ್ತೀವಂತ ಕಾಲ್ ತಿಕ್ಕಳಕತ್ತೀವನು? ಈ BJP ಅವರಿಗೆ ಹಸ್ತು ಕುಂತಾರವರು. ಅವ್ರ ಬಗ್ಗೆ ಹೇಳಿಕೆಯನ್ನು ಹೇಳೋಂಥ ಅವಶ್ಯಕತೆ ಇಲ್ಲ. ನಾವು ಯಾರ ಹತ್ರ ಹೋಗೋಂಥ ಪ್ರಶ್ನೆ ಇಲ್ಲ. ನಮ್ಮ ವ್ಯವಸ್ಥೆ ಒಳಗೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಹೈಕಮಾಂಡು, ನಮ್ಮ AICC ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು, KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ, ಭಾಳ ಸಮರ್ಥರಿದ್ದಾರೆ. ಅದನ್ನು ನಮ್ಮದ್ರ ಸಣ್ಣ ಪುಟ್ಟ ಯಾವಾಗ ಇವ್ರು ಏನಂತಾರಂದ್ರೆ ತಮ್ಮ ಅವಧಿಯೊಳಗೆ ಏನಾಗೈತೆ ಅನ್ನೋದು ಮರ್ತು ಬಿಟ್ಟಾರ BJP ಅವರು. ಹಿಂದಿನ ಸರ್ಕಾರದಾಗ ಏನೇನಾಗೈತೆ, ಎಷ್ಟು ಸಮಸ್ಯೆ ಮಾಡ್ಕೊಂತಾರ, ಎಷ್ಟೆಷ್ಟು ಶಾಸಕರು ಎಲ್ಲೆಲ್ಲಿ ಓಡೋಗಿ ನಿಂತಾರ, ಅದ್ರ ಬಗ್ಗೆ ಮಾತಾಡಂತೇಳು. ಸುಮ್ಮನೆ ತಮ್ಮ ತಟ್ಟಿ ಒಳಗೆ ಕತ್ತಿ ಸತ್ತ ಬಿದ್ದೈತಿ, ಅದನ್ನ ನೋಡವಲ್ರಿ. ನೊಣದ ಬಗ್ಗೆ ಮಾತಾಡಕತ್ತಾರ BJP ಅವರು. ಅಮಿತ್ ಶಾ ಸಂಪರ್ಕದಲ್ಲಿದ್ದಾರೆ DK ಶಿವಕುಮಾರ್. ಯಾರು ನೋಡ್ರಿ, ಯಾರು ಏನು ಅವಶ್ಯಕತೆ ನಮಗೆ BJP ಅವಶ್ಯಕತೆ ನಮಗಿಲ್ಲ. ನಮ್ಮ